ಪುರುಷೋತ್ತಮಾನಂದರು ತಮ್ಮ ಭಜನೆ ಮತ್ತು ಪ್ರವಚನಗಳ ಮೂಲಕ ಖ್ಯಾತರಾದವರು ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಅಭಿಪ್ರಾಯಪಟ್ಟಿದ್ದಾರೆ. ಶಿವನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದಲ್ಲಿ ಪರಮಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ಅವರ ಜಯಂತಿಯ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಅವರ ಜೀವನ ಮತ್ತು ಸಾಧನೆಗಳ ಬಗ್ಗೆ ಉಪನ್ಯಾಸ ನೀಡಿದ್ದಾರೆ. ಅವಲಂಬನೆ ಮಾಡ್ಕೊಂಡಿದ್ದಾರೆ. ಅದು ಶ್ರೀಮಾತೆ ಅವ್ರನ್ನ ಎಷ್ಟೊಂದು ಅವರು ಅವಲಂಬಿಸ್ಕೊಂಡಿದ್ರು ತಮ್ಮ ಜೀವನದಲ್ಲಿ ಅಂದರೆ ಅಷ್ಟು ಒಂದು ಯಾವುದೋ ಒಂದೆರಡು ಘಟನೆ ಹೇಳ್ಬೋದು. ನಾವೀಗ ಎಲ್ಲಾದರೂ ನಾವೀಗ ಈಗ ವಿದುಷ ಮಾಡ್ತಿದ್ದಾನೆ ಮನೆ ಮನೆಗೆ ದಿವ್ಯಾತ್ರೆಯರ ಪ್ರಚಾರಾಂದೋಲನ ಆ ಥರ ಆ ಸ್ವಾಮೀಜಿಯವ್ರು ಮಾಡ್ತಿದ್ರಂತೆ. ಪ್ರತಿಯೊಬ್ಬರ ಮನೆಗೂ ಭಕ್ತರ ಮನೆಗೂ ನಾವು ನಿಮ್ಮ ಮನೆಗೆ ಬಂದು ಭಜನೆ ಮಾಡ್ತೀವಿ, ಪ್ರವಚನ ಮಾಡ್ತೀವಿ. ಅವ್ರು ಕರೆದರೆ ಯಾರು ಕರೀತಾರೆ ಅವ್ರ ಮನೆಗೆ ಹೋಗಿ ಎಷ್ಟೇ ದೂರನೇ ಇರಲಿ, ಎಷ್ಟೇ ಸಮ್ಮೇರಿ ಆಗಿರಲಿ, ಅವ್ರ ಮನೆಗೆ ಏನೂ ಇರಬೇಡ, ಕೆಳಗೆ ಕುತ್ಕೊಂಡು ಶ್ರೀಮಾತರ ಭಜನೆ ಆಡೋದು. ಎಲ್ಲರ ಮುಂದೆ ಯಾವ ಥರ ಭಜನೆ ಆಡ್ತಿದ್ರು, ಯಾರು ಇಲ್ಲಿದ್ರು ಅಷ್ಟೇ ಸೊಗಸಾಗಿ ಭಜನೆ ಆಡೋದಂತ. ಒಟ್ಟು ಅವ್ರ ಭಾವ ತುಂಬಿ ಭಜನೆ ಆಡ್ಬಿಟ್ಟು ಅವ್ರು ಮತ್ತೆ ಅಲ್ಲಿ ಬಂದವ್ರಿಗೆಲ್ಲ ಅವ್ರು 1-2 ಭಜನೆ ಆಡೋದ್ರಾಗ ಯಾರು ಇಲ್ಲ ಅಂದಾಗ ತುಂಬ್ಕೊಂಡ್ಬಿಡೋದಂತ, ಹಾಲಿಲ್ಲ ಅಷ್ಟು ಜನ ಭಕ್ತರು ಬಂದ್ಬಿಡೋರಂತ. ಆಮೇಲೆ ಪ್ರವಚನ ಮಾಡಿಬಿಟ್ಟು ಮತ್ತೆ ಬರೋದು. ಈ ಥರ ಪ್ರತಿದಿನನೂ ಬೆಂಗಳೂರು ಒಂದು ಏರಿಯಾದಾಗೂ ಒಂದು ಮನೆಗೂ ಹುಟ್ಟಿದಂತ ನೋಡಿ. ಅಷ್ಟು ದೊಡ್ಡ ಬೆಂಗಳೂರಲ್ಲೂ ಅಷ್ಟು ಒಂದು ಕಡೆ ದಿವ್ಯತೆಯನ್ನು ಪ್ರಚಾರ ಮಾಡಿದ್ದಾರೆ. ಒಂದ್ಸಾರಿ ಒಂದು ಸ್ಕೂಲಲ್ಲಿ ಪ್ರೋಗ್ರಾಮ್ ಇತ್ತಂತೆ. ಸಂಜೆ 4:30-5 ಗಂಟೆ ಟೈಮ್ ಹೋಗ್ಬಿಡ್ಬೇಕಾದ್ರೆ ಹೋಗಿದ್ದಾರಂತೆ. ಇದು ಗೊತ್ತಾಗ್ತದೆ ಪುರುಷೋತ್ತಮನ ಅಂತ ಮಾಡಿದ್ದಾರೆ. ತೀರ್ಕೊಂಡೋದ್ರೆ ಅವರ ಭಕ್ತರು ಹಂಚ್ಕೊಂಡ ಅನಿಸಿಕೆಗಳನ್ನು ಅವ್ರು ಹೇಳಿದ್ದಾರೆ. ಹೋಗಿದ್ದಾರೆ, ಅಲ್ಲಿ ಪ್ರವಚನ ಸ್ಟಾರ್ಟ್ ಆಗಬೇಕು. ಈ ಥರ ಈಗ ನಮ್ಮ ಮನೆಗೆ ಹಿಂಗಾಯ್ತು, ಮಳೆ ಅಂದ್ರೆ ಮಳೆ, ಇನ್ನೇನು ಯಾರು ಬರೋದೇ ಇಲ್ಲ, ಇದು ಸ್ಕೂಲ್ ಕಾರ್ಯಕ್ರಮ ಒಂದು ಅಂತ ಅಂದ್ಕೊಂಡ್ರೆ ಸ್ವಾಮೀಜಿಯವರು ಪ್ರಾರ್ಥನೆ ಮಾಡ್ಕೊಂಡು ಕುತ್ಕೊಂಡ್ರಂತೆ. ಕುತ್ಕೊಂಡ ತಕ್ಷಣ ಕಾರ್ಯಕ್ರಮ ಮುಗಿಯೋವರೆಗೂ ಒಂದು ಹನಿ ಮಳೆ ಇಲ್ಲ. ಅಷ್ಟು ಜನ ಕಾರ್ಯಕ್ರಮ ಮುಗಿಸ್ಕೊಂಡು ಎಲ್ಲ ಮುಗಿಬೇಕು, ಗುಡುಗು ಮಳೆ ಸಿಗುದು ಎಲ್ಲ ಬಂದ್ಬಿಡ್ತು. ಆಮೇಲೆ ಮತ್ತೆ ಎಲ್ಲ ಮಕ್ಕಳು ಮನೆಗೆ ಕಳಿಸಿದಾದ್ಮೇಲೆ ಇವರು ಎಲ್ಲ ಮುಗಿಸ್ಕೊಂಡು ಮನೆಗೆ ಆಶ್ರಮಕ್ಕೆ ಹೋಗಿದ್ದಾರೆ. ಹಿಂಗೆ ಅವ್ರವರು ಯಾರ ಮನಸ್ಸಲ್ಲಿ ಎಷ್ಟು ಭಕ್ತಿ ಐತೇನೆ ಅವ್ರು ನೋಡೇ ಹೇಳ್ಬಿಡ್ತಿದ್ರಂತೆ ಸ್ವಾಮೀಜಿಯವರು. ನಾವು ನಿಮ್ಮ ಮನೆಗೆ ಬರ್ತೀವಿ. ಸ್ವಾಮೀಜಿ ನಮ್ಮ ಮನೆಗೆ ಬರ್ತೀರಾ? ನಮ್ಮ ಮನೇಲಿ ಏನೂ ಇಲ್ಲ ಸ್ವಾಮೀಜಿ, ನಮ್ಮ ಮನೇಲಿ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ ಸ್ವಾಮಿ. ಆಯಿತು ಬರ್ತೀನಿ ಅಂತ ಹೋದ್ರೆ ಅವ್ರ ಮನೇಲಿ ಏನೂ ಇರ್ತಿರ್ಲಿಲ್ಲ. ನಿನಗೆ ಭಕ್ತಿ ಒಂದೇ ಸಾಕು ನನಗೆ ಅಂತೆ. ಹೋಗಿ ಅವ್ರ ಮನೇಲಿ ನೆಲದ ಮೇಲೆ ಕುತ್ಕೊಂಡು ಅವರೇ ಕೇಳಿಸ್ಕೊಂಡು ನನ್ನ ನೀರು ಕುಡಿದು ಅವ್ರ ಮನೆಯಲ್ಲಿ ಭಜನೆ ಪ್ರವಚನೆ ಬಿಟ್ಟು ಬಂದಿರೋ ಇಂಥ ಭಕ್ತರು ಭಾಳ ಇದ್ದಾವಂತೆ. ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿ ಸ್ತುತಿ ಪಠಣ, ವಿಶೇಷ ಭಜನೆ ಮತ್ತು ಶ್ರೀ ಶಾರದಾದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು. ಸತ್ಸಂಗದ ಸಭೆಯಲ್ಲಿ ಸದ್ಭಕ್ತರಾದ ಶ್ರೀಮತಿ ದ್ರಾಕ್ಷಾಯಣಿ, ವಿಜಯೇಂದ್ರ, ಸೌಮ್ಯ ಪ್ರಸಾದ್, ವಿಜಯಲಕ್ಷ್ಮಿ, ರಾಮರೆಡ್ಡಿ, ಶಾಂತಮ್ಮ, ಶಾಂತವೀರಪ್ಪ, ನಾಗರತ್ನಮ್ಮ, ಶೈಲಜಾ, ಶ್ರೀನಿವಾಸ್, ಕೃಷ್ಣವೇಣಿ, ವೆಂಕಟೇಶ್, ಯತೀಶ್ ಎಂ ಸಿದ್ದಾಪುರ, ರಶ್ಮಿ, ರಮೇಶ್ ಉಪಸ್ಥಿತರಿದ್ದರು. सौम्यातिरौद्राय नतस्तस्यै नमो नमः. नमो जगत्प्रतिष्ठायै देवी कृत्यै नमो नमः. या देवी सर्वभूतेषु विष्णुमायेति शब्दिता. नमस्तस्यै 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 नमो नमः. या देवी सर्वभूतेषु नमस्तस्यै 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 नमो नमः. या देवी सर्वभूतेषु बुद्धिरूपेण संस्थिता. नमस्तस्यै